ಕರಿಬೇವಿನ ಸೊಪ್ಪು ಎಲ್ಲರ ಮನೆಯಲ್ಲಿರ್ತದೆ. ಒಗ್ಗರಣೆ ಸೊಪ್ಪು, ಕರಿಬೇವಿನ ಸೊಪ್ಪು ಅಂತ ಹೇಳ್ತಾರೆ. ಇದರಿಂದ ತುಂಬ ಉಪಯೋಗ ಇದೆ. ಕಣ್ಣಿನ ಸಮಸ್ಯೆ ಪರಿಹಾರ ಆಗ್ತದೆ. ಕೂದಲಿಗೂ ಕೂಡ ಇದು ತುಂಬ ಒಳ್ಳೆಯದು. ನಂತರ ಶುಗರಿಗೂ ಇದು ಒಳ್ಳೆಯ ಔಷಧಿ. ಇದರದ್ದು ಚಟ್ನಿ ಹೇಗೆ ಮಾಡೋದು ತೋರಿಸ್ತೇನೆ. 1 ತಿಂಗಳು ಇಟ್ಟರು ಏನು, ಡಬ್ಬದಲ್ಲಿ ಹಾಕಿಟ್ಟರೆ ಏನು ಹಾಳಾಗೋದಿಲ್ಲ. ದೋಸೆ ಜೊತೆ ಅಥವಾ ಅನ್ನದ ಜೊತೆ ಕೂಡ ಇದನ್ನು ನಾವು ತಗೊಳ್ಬೋದು. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ, ಕೆಂಪು ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಅಂದರೆ ಶುಗರಿಗೆ ಇದು ತುಂಬ ಒಳ್ಳೆಯದಾಗ್ತದೆ. ಕರಿಬೇವಿನ ಸೊಪ್ಪಿನ ಚಟ್ನಿ ಒಂದು ಡಬ್ಬದಲ್ಲಿ ಹಾಕಿಟ್ಟರೆ 1 ತಿಂಗಳು ತನಕ ಕೆಡುವುದಿಲ್ಲ. ಈ ಥರ ಸೊಪ್ಪನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಪುಡಿಯಾಗದಿದ್ದರೆ ಪುನಃ ಒಮ್ಮೆ ಬಿಸಿ ಮಾಡ್ಕೊಳ್ಬೋದು. ಅದು ತುಂಬ ಇದ್ದರೆ ಈ ಥರ ನೋಡಿ ಬೇಗನೆ ಇದಾಗೋದಿಲ್ಲ. ನಂತರ ಸ್ವಲ್ಪ ಸ್ವಲ್ಪವೇ ಹಾಕಿ ನಾವು ಪುಡಿ ಮಾಡಿಕೊಳ್ಬೇಕು. ಇದನ್ನೀಗ ಪುನಃ ನಾನು ಹುರಿತೇನೆ. ನೋಡಿ, ಈ ಥರ ಆದ ಮೇಲೆ ಪುನಃ ಇನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಆಯಿತು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಎಲ್ಲವನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಅರಶಿನ ಹುಡಿ ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ಚಟ್ನಿ ಪುಡಿಯಾಗಿದೆ. ಇದೊಂದು ಡಬ್ಬದಲ್ಲಿ ಹಾಕಿಟ್ಟರೆ 1 ತಿಂಗಳು ತನಕ ಏನು ಕೆಡುವುದಿಲ್ಲ. ಶುಗರಿಗೆ ಒಳ್ಳೆಯ ಮನೆಮದ್ದು ಇದು. ಚಟ್ನಿಯೂ ಹೌದು, ಮನೆಮದ್ದು ಕೂಡ ಹೌದು.